ನರೇಂದ್ರ ಮೋದಿ ಅವರಿಗೆ 75ನೇ ಹುಟ್ಟುಹಬ್ಬದ ಸಂಭ್ರಮ. ಗುಜರಾತ್ನಲ್ಲಿ 13 ವರ್ಷ, ದೇಶದ ಪ್ರಧಾನಿಯಾಗಿ 11 ವರ್ಷ. ಪ್ರಧಾನಿ ಮೋದಿ ಕಾರ್ಯಕಾಲ ಸಫಲವೋ ವಿಫಲವೋ? ದೇಶದ ಭದ್ರತೆ, ಆರ್ಥಿಕತೆ, ಉದ್ಯೋಗ ಬೆಳವಣಿಗೆ ಹೇಗಿದೆ? ಎಲ್ಲ ರಂಗದಲ್ಲೂ ಪ್ರಗತಿ ಸಾಧಿಸುತ್ತಿದೆಯಾ ನಮೋ ನೇತೃತ್ವದ ಭಾರತ? ಪ್ರಧಾನಿ ಮೋದಿ ಬರ್ತ್ಡೇ ದಿನವೇ ವಿಪಕ್ಷಗಳಿಂದ ನಿರುದ್ಯೋಗ ಡೇ ಆಚರಣೆ. आज देश मां भारती की सुरक्षा को सर्वोच्च प्राथमिकता देता है। पाकिस्तान से आए आतंकियों ने हमारी बहनों बेटियों का सिंदूर उजाड़ा था। हमने ऑपरेशन सिंदूर करके आतंकी ठिकानों को उजाड़ दिया है। हमारे वीर जवानों ने पलक झपकते ही पाकिस्तान को घुटनों पर ला दिया। अभी कल ही देश और दुनिया ने देखा है, फिर एक पाकिस्तानी आतंकी ने रो रो कर अपना हाल बताया है। साथियों, ये नया भारत है। ये किसी की परमाणु धमकियों से डरता नहीं है। ये नया भारत है, घर में घुसकर मारता है। आज ಮಾನ್ಯ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬ, ನಾವು ಈ ದಿನವನ್ನ ನಿರುದ್ಯೋಗ ದಿನ ಅಂತ ಆಚರಣೆ ಮಾಡ್ತಾ ಇದೀವಿ. ದೇಶಾದ್ಯಂತ ಎಲ್ಲರೂ ಸೇರಿ ನಿರುದ್ಯೋಗ ದಿನವನ್ನ ಆಚರಣೆ ಮಾಡ್ತಾ ಇದೀವಿ. ಇದನ್ನ ಕಂಡಮ್ ಮಾಡ್ತಾ ಇದೀವಿ. ಯಾಕಂದ್ರೆ ಮೋದಿ ಅವರು ಬಂದ ತಕ್ಷಣ ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿವರೆಗೆ 12 ವರ್ಷ ಆಯ್ತಾ ಬಂದವರು 22 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಿತ್ತು. 22 ಕೋಟಿ ಉದ್ಯೋಗ ಸೃಷ್ಟಿಯಾಗಿದ್ರೆ ನೆರೆಹೊರೆಯ ದೇಶಗಳು ಏನು ಹಾಳಾಗೋಗಿದೆ, ನೇಪಾಳ ಹಾಳಾಗಿದೆ, ಶ್ರೀಲಂಕಾ ಹಾಳಾಗಿದೆ, ಬರ್ಮಾ ಹಾಳಾಗಿದೆ, ಬಾಂಗ್ಲಾದೇಶ ಹಾಳಾಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ದೇಶವನ್ನು ಎಲ್ಲ ಹಾಳು ಮಾಡೋದಕ್ಕೆ ಹಣಕಾಸು ಸಚಿವರು ಓಟಿದ್ದಾರೆ ಅಂತ ಗಾಬರಿ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಗ್ಯಾರಂಟಿಯಿಂದ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಾಗಿದೆ. ಬಡವರಿಗೆ ನಾವು ಗ್ಯಾರಂಟಿ ಕೊಡ್ತಾ ಇದ್ರೆ ತಪ್ಪು ಅಂತ ಇದೇ ಸಚಿವರು ಹೇಳಿದ್ದಾರೆ. ಪ್ರಧಾನಮಂತ್ರಿಗಳು ಕೂಡ ಖಂಡ ಮಾಡಿದ್ದಾರೆ. ಫಸ್ಟ್ ಈಗ ಗ್ಯಾರಂಟಿ ಕಾಪಿ ಮಾಡ್ತಾ ಇರ್ಬೋದು. ತಾವು ಶ್ರೀಮಂತರಿಗೆ ಟ್ಯಾಕ್ಸ್ ಕಡಿಮೆ ಮಾಡ್ತೀರಾ, ನಾವು ಗ್ಯಾರಂಟಿ ಕೊಡೋದು ತಪ್ಪು ಅಂತ ಹೇಳ್ತೀರಾ. ಬಡವರು ಕೊಡುವಂಥದ್ದು ಫ್ರೀ ಬಿ ಅಂತ ಹೇಳ್ತೀರಾ, ಶ್ರೀಮಂತಕ್ಕೆ ಟ್ಯಾಕ್ಸ್ ಕಡಿಮೆ ಮಾಡೋದು ಸರಿ ಅಂತ ಹೇಳ್ತೀರಾ. ಇದೆಲ್ಲನೂ ಖಂಡಿಸಿ ಇವತ್ತು ರಾಜ್ಯ ಯುವ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇದನ್ನ ಖಂಡಿಸ್ತಾ ಇದೀವಿ. ಮಾನ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.